ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ರೆಸಿಪಿ ಬಂದು ಪಾಲಕ್ ಕಿಚಡಿನ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ರಶಾನಿಗೆ ರಾಧೆ ಡ್ರೆಸ್ ಕೂಡ ಹಾಕಿದ್ದೆ, ಅದನ್ನು ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ. ಅವಳಿಗೆ ನೈಟೇ ನೈನ್ ಪಾಲಿಶ್ ಹಚ್ಚು ಅಂತ ಕೇಳಿದ್ಲು, ಸೊ ಹಚ್ಚುತ್ತಾ ಇದ್ದೀನಿ. ಅದು ಕೂಡ ಅವಳ ಡ್ರೆಸ್ ಮ್ಯಾಚಿಂಗೇನೆ ಇರೋದು. ಹಾಗೆ ಬ್ಯಾಂಗಲ್ಸ್ ಕೂಡ ತೊಗೊಂಬರೋಣ ಅಂತ ಹೋಗಿದ್ವಿ, ತೊಗೊಂಡು ಬಂದ್ವಿ. ಸೊ ಮ್ಯಾಚಿಂಗ್ಗೆ ನೈನ್ ಪಾಲಿಶ್ ಬೇಕು ಅಂತ ಹೇಳಿ ಅವಳೇ ತೊಗೊಂಡ್ಲು. ಅದನ್ನು ನೈಟ್ ಹಾಕಿಸ್ಕೊತಾ ಇದ್ದಾಳೆ ಡೀಸೆಂಟಾಗಿ. ಅವಳಿಗೇನಾದರೂ ಬೇಕಾಗುತ್ತೆ ಕೆಲಸ ಅಂತಂದರೆ, ಅವಳಿಂದ ಆಗ್ಬೇಕಂತಂದರೆ ಕೆಲಸಗಳು ನಮ್ಮಿಂದ ಆರಾಮಾಗಿ ಕುತ್ಕೊಂಡು ನೀಟಾಗಿ ಹಾಕಿಸ್ಕೊತಾಳೆ. ಇಲ್ಲ ಅಂದರೆ ತುಂಬ ತೀಟ್ಲೆ ಮಾಡ್ತಿರ್ತಾಳೆ. ಸೊ ಹಾಕಿಸ್ಕೊತಾ ಇದ್ದಾಳೆ, ಏನೋ ಗಲಾಟೆ ಮಾಡ್ದಲೇ ಸೈಲೆಂಟಾಗಿ. ಅದು ಇದು ಸ್ಟೋರಿ ಹೇಳ್ಕೊಂಡು, ನಾಳೆ ಹೆಂಗೆ ರೆಡಿ ಮಾಡ್ತೀಯಾ ಏನು ಅಂತೆಲ್ಲ ಕೇಳ್ಕೊತ ಕೂತಿದ್ಲು. ಸೊ ಅವಳಿಗೆ ರೆಡಿ ಮಾಡೋದು ಆಯಿತು. ನೆಕ್ಸ್ಟ್ ನಾನು ಹಾಗೆ ಇನ್‌ಸ್ಟಾಗ್ರಾಮಿಗೆ ಒಂದು ವಿಡಿಯೋ ಹಾಕೋಣ ಅಂತ ವಿಡಿಯೋ ಮಾಡ್ಕೊಂಡೆ. ಸೊ ಅದನ್ನ ಈ ಥರ ರೊಟೇಟ್ ಮಾಡ್ಕೊಂಡಿದ್ದೀನಿ ಅಷ್ಟೇನೆ. ಸೊ ರೆಡಿ ಆಗಬೇಕು ಅಂತ ಮಿರರ್ ಮುಂದೆ ನಿಂತಿದ್ದಾಳೆ. ಸೊ ಯಾವ ಥರ ರೆಡಿ ಆಗ್ತಿದ್ದಾಳೆ ಅಂತ ನೋಡಿ ಲಾಸ್ಟಲ್ಲಿ ಗೊತ್ತಾಗುತ್ತೆ. ಹೇಗೆ ಕಾಣ್ತಿದ್ದಾಳೆ ವಿಡಿಯೋದಲ್ಲಿ ಮತ್ತೆ ರಾಧೆ ಡ್ರೆಸ್ಸಲ್ಲಿ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಎಷ್ಟು ಮುದ್ದಾಗಿ ಕಾಣ್ತಿದ್ದಾಳೆ ನೋಡಿ. ಸೊ ಅವಳಿಗೂ ಸ್ವಲ್ಪ ಸ್ಟಾರ್ಟಿಂಗ್ ಅಷ್ಟೇ ಒಂದು 5-10 ಮಿನಿಟ್ಸ್ ಫೋಟೋ, ವಿಡಿಯೋ ಕ್ರೇಜು. ಮತ್ತೆ ಏನಾದರೂ ರಿಪೀಟ್ ತೆಗಿಯೋಣ ಚೆನ್ನಾಗಿ ಬಂದಿಲ್ಲ ಅಂತ ಕೇಳಿದ್ರೆ ಮಾತ್ರ ಅವಳಂತೂ ಬರೋದೇ ಇಲ್ಲ. ನನಗೆ ಸಾಕಾಯಿತು ಅಂತ ಓಡ್ತಿರ್ತಾಳೆ ಅಷ್ಟೇ. ತುಂಬ ಪೇಷನ್ಸಿಂದ ಮಕ್ಕಳು ರೆಡಿ ಮಾಡಬೇಕಾಗುತ್ತೆ. ಅವರದ್ದು ರೆಡಿ ಮಾಡಿಸ್ಕೊಳ್ಳೋವರೆಗೂ ಒಂಥರ ಇರ್ತಾರೆ, ರೆಡಿ ಮಾಡಿಸ್ಕೊಂಡ್ಮೇಲೆ ಒಂಥರ ಇದು ಮಾಡ್ತಾರೆ. ಫೋಟೋಗೆ ಬರಲ್ಲ, ಬೇಜಾರಾಗ್ಬಿಡುತ್ತೆ ಅಷ್ಟೊತ್ತೆಲ್ಲ ರೆಡಿ ಮಾಡಿದ್ರು ಅಂತ. ನನಗೆ ಕೆಲ್ಸಕ್ಕೆ ಬೇರೆ ಹೋಗ್ಬೇಕಿತ್ತ. ಸೊ ಮಾರ್ನಿಂಗ್ ಎಲ್ಲ ತೆಗ್ದಿಟ್ಟಿದ್ದು ಹಾಗೆ ಹೋಗಿದ್ದೆ, ಸಂಜೆ ಎತ್ತಿಡೋಣ ಅಂತ. ಹಾಗೆ ಪಾಲಕ್ ಕಿಚಡಿ ಹೇಗೆ ಮಾಡೋದು ಅಂತ ಶೇರ್ ಮಾಡಿದ್ದೀನಿ, ನೋಡ್ಕೊಂಬರೋಣ ಬನ್ನಿ. ಸೊ ನಾನು ಇದ್ರ 1 ಗ್ಲಾಸಲ್ಲಿ ಅಕ್ಕಿ ತೊಗೋತಾ ಇದ್ದೀನಿ. ಸೊ ಅದೇ ಗ್ಲಾಸ್ ಮೆಷರ್ಮೆಂಟಲ್ಲೇ ನಾನು ಬೇಳೆ ಕೂಡ ತೊಗೋತೀನಿ, ತೊಗರಿ ಬೇಳೆ ಹಾಕ್ತೀನಿ, ಹೆಸರು ಬೇಳೆನಾದರೂ ಹಾಕ್ಬೋದು. ಸೊ ನಾನು ಈ ಗ್ಲಾಸಲ್ಲಿ ಅಕ್ಕಿ ತೊಗೊಂಡನಲ್ಲ, ಅದೇ ಗ್ಲಾಸಲ್ಲಿ ನಾನು ಮುಕ್ಕಾಲು ಭಾಗ ತೊಗರಿಬೇಳೆ ತೊಗೋತಾ ಇದ್ದೀನಿ. ಇದಕ್ಕೆ ನೀವು ಹೆಸರು ಬೇಳೆ ಕೂಡ ಆ್ಯಡ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಇಲ್ಲ ಫುಲ್ಲು ಸ್ಕಿಪ್ ಮಾಡ್ಬೋದು, ತೊಗರಿಬೇಳೆ ಬದಲು ಹೆಸರು ಬೇಳೆನಾದರೂ ಹಾಕ್ಬೋದು. ಸೊ ನಾನು ತೊಗರಿಬೇಳೆ ಹಾಕಿದ್ದೀನಿ. ಸೊ ಹಾಗೆ ಒಂದು ಕಟ್ಟಲ್ಲಿ ಆಲ್ಮೋಸ್ಟ್ ಒಂದು ಮುಕ್ಕಾಲು ಕಟ್ಟಿತ್ತು. ನಾನು ಸ್ವಲ್ಪ ಮಸೂಪಿಗೆ ಯೂಸ್ ಮಾಡ್ಕೊಂಡಿದ್ದೆ. ಒಂದು 5-6 ಮೆಂಬರ್ಸ್ ತಿನ್ಬೋದು. ಅದಕ್ಕೆ ಒಂದು ಕಟ್ಟು ಪಾಲಕ್ ಸೊಪ್ಪು ಬೇಕಾಗುತ್ತೆ. ಸೊ ನಾನು ಪಾಲಕ್ ಸೊಪ್ಪನ್ನ ನೀಟಾಗಿ ತೊಳೆದಿಟ್ಕೊಂಡಿದ್ದೆ. ಸೊ ತೊಳೆದಿಟ್ಕೊಂಡಿದ್ದನ್ನ ಬಿಸಿನೀರಿಗೆ ಹಾಕ್ತಾ ಇದ್ದೀನಿ. ಸೊ ಮುಂಚೆನೇ ನಾನು ಸ್ಟವ್ ಮೇಲೆ ನೀರು ಕಾಯ್ಲಿಕ್ಕೆ ಇಟ್ಟಿದ್ದೆ. ಸೊ ನೀರು ಕಾದಿದೆ. ಸೊ ಹಾಗೇನೆ ನಾನು ತೊಳ್ಕೊಂಡಿರೋ ಅಂಥ ನೀಟಾಗಿ ಪಾಲಕ್ ಸೊಪ್ಪನ್ನ ಹಾಕಿದ್ದೀನಿ. ತೊಳ್ಕೊಂಡು ಇಟ್ಕೊಂಡಿದ್ದೆ ಮುಂಚೆನೆ. ಸೊ ಅದನ್ನ ಈ ಥರ ಬೇಯಿಸ್ಬೇಕು. ನೋಡಿ ಈ ಥರ ನೀಟಾಗಿ ಬೆಂದ್ಮೇಲೆ ಅದನ್ನು ತಣ್ಣಗಾಗಕ್ಕೆ ಬಿಡಿ. ಅಷ್ಟೊತ್ತಿಗೆ ನಾನು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಎಲ್ಲ ತೆಗೆದಿಟ್ಕೊಂಡಿದ್ದೆ. ಸೊ ನಾನು 4-5 ಮೆಣಸಿನ್ಕಾಯಿ ಮತ್ತು 3 ಈರುಳ್ಳಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು 2 ಟೊಮೊಟೊನ ಹಚ್ಚಿಟ್ಕೊಂಡಿದ್ದೀನಿ. ಸೊ ಈಗ ಇದನ್ನ ಮುಂಚೆ ನೆನೆಸಿಟ್ಟಿದ್ದೆ, ಅಕ್ಕಿ ಮತ್ತು ತೊಗರಿಬೇಳೆ ಸ್ವಲ್ಪ ನೆನಿಲಿ ಅಂತ. ಸೊ ನೆಂದಿದೆ ಅದು. ಸೊ ಹಾಗೆ ಕುಕ್ಕರಿಗೆ ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿಣ ಹಾಕ್ತಾ ಇದ್ದೀನಿ. ಸೊ ಅರಿಶಿಣ ಹಾಕಾದ್ಮೇಲೆ ನಾನು ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ. ಸೊ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ, ಬೇಕಾದ್ರೆ ಮತ್ತೆ ಹಾಕೋಬೋದಾಗುತ್ತೆ. ಸೊ ಸ್ವಲ್ಪ ಉಪ್ಪು ಹಾಕಿ, ಸೊ ನೀರು ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತಾ ಇದ್ದೀನಿ. 1 ಗ್ಲಾಸಿಗೆ 2 ಗ್ಲಾಸ್ ನೀರು ಹಾಕ್ತೀವಿ. ಹಾಗೆಯೇ ನಾನು ಇನ್ನೂ 2 ಗ್ಲಾಸ್ ಎಕ್ಸ್ಟ್ರಾ ಹಾಕಿದ್ದೆ. ಸೊ ಹಾಕಿ ಒಂದು 2 ವಿಷಲ್ನ ಕೂಗಿಸ್ಕೊಂಡಿದ್ದೀನಿ. ಅಷ್ಟೊತ್ತಿಗೆ ನಾನು ಪಾಲಕ್ ಸೊಪ್ಪನ್ನ ತೆಗೆದಿಟ್ಟಿದ್ದೆ, ತಣ್ಣಗಾಗಿತ್ತು. ಸೊ ಅದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಅಂತ ಮಿಕ್ಸಿ ಜಾರಿಗೆ ಹಾಕಿದ್ದೀನಿ. ನೋಡಿ ಈ ಥರ ಪೇಸ್ಟ್ ಆಗುತ್ತೆ. ಸೊ ಈ ಥರ ಆದಮೇಲೆ ನೆಕ್ಸ್ಟ್ ನಾವು ಒಗ್ಗರಣೆಗೆ ಇಡಬೇಕಾಗತ್ತೆ. ಹಾಗೆ ಬಾಣಲಿಗೆ 3 ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಸೊ ನೀವು ತುಪ್ಪನಾದರೂ ಹಾಕೋಬೋದು, ಮಿಕ್ಸ್ ಇದಕ್ಕೆ ಚೆನ್ನಾಗಿರುತ್ತೆ. ಸೊ ನಾನು ಲಾಸ್ಟಿಗೆ ತುಪ್ಪ ಹಾಕೋತೀನಿ. ಈಗ ಸದ್ಯಕ್ಕೆ ನಾನು ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಸಿಡಿದ ನಂತರ ನಾನು ಜೀರಿಗೆ ಹಾಕ್ತಾ ಇದ್ದೀನಿ. ಹಾಗೆ ಗೋಡಂಬಿ ಹಾಕ್ತಿದ್ದೀನಿ. ಸೊ ಗೋಡಂಬಿ ಆದಮೇಲೆ ನಾನು ಕರಿಬೇವು ಮತ್ತು ಹಸಿಮೆಣ್ಸಿನ್ಕಾಯಿನ ಹಾಕ್ತಿದ್ದೀನಿ. ಅದು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ಅದಾದಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. ಸೊ ಅದು ಕೂಡ ಮಾಡ್ತಾ ಇದ್ದೀನಿ. ಸೊ ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಲಿ ಅದು ಕೂಡ. ಇಲ್ಲಾಂದರೆ ಸ್ವಲ್ಪ ಹಸಿ ಸ್ಮೆಲ್ ಬರುತ್ತೆ ಶುಂಠಿ ಬೆಳ್ಳುಳ್ಳಿ. ಸೊ ಅದು ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆಲಿ ಫ್ರೈ ಆದಮೇಲೆ ಈರುಳ್ಳಿ ಹಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕ್ತಾ ಇದ್ದೀನಿ ಸ್ವಲ್ಪ.
ಸೊ, ನಾನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ, ಅದು ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ, ನಾನು ಅದಕ್ಕೆ ಧನಿಯಾ ಪುಡಿ ಮತ್ತು ಅಚ್ಚ ಖಾರದ ಪುಡಿನ ತೆಗೆದಿಟ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಧನಿಯಾ ಪುಡಿ ಮತ್ತು 2 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕಿ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸೊ, ನೋಡಿ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಅದು ಹಸಿ ಫ್ಲೇವರ್ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದ್ಮೇಲೆ ನಾನು ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿರೋವಂಥ ಟೊಮೊಟೊ ಕೂಡ ಹಾಕ್ತಾ ಇದ್ದೀನಿ. ಟೊಮೊಟೊನೂ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಸೊ, ಅದಕ್ಕೆ ಸ್ವಲ್ಪ ನಾವು ಬೇಕು ಅಂದರೆ ಉಪ್ಪನ್ನ ಹಾಕೋಬೋದು. ಸೊ, ಬೇಗ ಟೊಮೊಟೊ ಬೇಯುತ್ತೆ ಹಂಗಾಗಿ. ಸೊ, ಉಪ್ಪನ್ನ ಹಾಕ್ತಾ ಇದ್ದೀನಿ. ಟೊಮೊಟೊ ಸ್ವಲ್ಪ ಬೇಗ ಬೇಯುತ್ತೆ ಅಂತ ಅಷ್ಟೇನೆ. ಸೊ, ಮುಂಚೆನೇ ಹಾಕ್ತಾ ಇದ್ದೀನಿ. ಸೊ, ಇದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಟೊಮೊಟೊ ಸ್ವಲ್ಪ ಬೇಯಬೇಕು ಹಾಗೇನೇನೆ. ಅದಾದಮೇಲೆ ನಾನು ಪೇಸ್ಟ್ ಮಾಡಿಟ್ಕೊಂಡಿದ್ದೆ ಅಲ್ವಾ ಪಾಲಕ್ ಸೊಪ್ಪಿಂದು, ಸೊ, ಅದು ಕೂಡ ಇದಕ್ಕೇನೆ ನಾನು ಆ್ಯಡ್ ಮಾಡ್ತಿದ್ದೀನಿ. ಸೊ, ನೋಡಿ ಥಿಕ್ನೆಸ್ ಯಾವ ಥರ ಇದೆ. ಸೊ, ನಿಮ್ಮ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ಸೊ, ಕುಕ್ಕರಲ್ಲಿ ಆಲ್ರೆಡಿ ನೀವು ಅಕ್ಕಿ ಮತ್ತು ಬೇಳೆನ ಬೆಂದಿರೋದನ್ನ ಇಟ್ಕೊಂಡಿರ್ತೀರ ಅಲ್ವಾ? ಸೊ, ಅದನ್ನ ನೋಡ್ಕೊಂಡು ಗಟ್ಟಿ ಇತ್ತು ಅಂದರೆ ಇನ್ನೊಂದು ಸ್ವಲ್ಪ ಇದಕ್ಕೆ ನೀರು ಮಿಕ್ಸ್ ಮಾಡ್ಕೊಬೋದು. ನಾರ್ಮಲಾಗಿ ಇದು ಪೊಂಗಲ್ ಮಾಡ್ತೀವಲ್ಲ ಆ ಥರ ಕನ್ಸಿಸ್ಟೆನ್ಸಿ ಇದ್ರೂ ಓಕೆ ಚೆನ್ನಾಗಿರುತ್ತೆ. ಸೊ, ನೋಡಿ ಯಾವ ಥರ ಇದೆ ಅಂತ. ಸೊ, ಇದಕ್ಕೆ ಎಕ್ಸ್ಟ್ರಾ ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು ನೀರು ಕೂಡ. ಇದೇನಂತ ತುಂಬ ಮೆತ್ತಗೇನಿಲ್ಲ. ಹಾಗಾಗಿ ನಾನು ಸ್ವಲ್ಪ ಮಸಾಲೆಗೆ ನೀರನ್ನ ಹಾಕ್ಕೋತೀನಿ. ಸೊ, ಮಸಾಲೆಗೆ ನೀರು ಹಾಕ್ಕೊಂಡು ಈ ಅಕ್ಕಿ ಮತ್ತು ಬೇಳೆ ಬೇಯಿಸ್ಕೊಂಡಿದ್ನಲ್ಲ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿದ್ದೀನಿ. ಸೊ, ನೋಡಿ ಯಾವ ಥರ ಕಾಣಿಸ್ತಿದೆ ಅಂತ. ಫೈನಲಾಗಿ ಇದೆಲ್ಲ ಮಿಕ್ಸ್ ಆದಮೇಲೆ ನಾನು ಲಾಸ್ಟಿಗೆ ತುಪ್ಪ ಹಾಕ್ತಾ ಇದ್ದೀನಿ 1 ಸ್ಪೂನು ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ಸೊ, ಫೈನಲ್ ಲುಕ್ ಯಾವ ಥರ ಇರುತ್ತೆ ಅಂತ ನೋಡಿ. ಸೊ, ಈ ಥರ ಇದೆ. ತುಂಬ ಚೆನ್ನಾಗಿತ್ತು. ನೀವು ಒಂದ್ಸರಿ ಟ್ರೈ ಮಾಡಿ ಟೇಸ್ಟ್ ಮಾತ್ರ ಮಸ್ತಿತ್ತು. ಸೊ, ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ.